ಎಲ್ರಿಗೂ ನಮಸ್ಕಾರ, ಶುಭೋದಯ. ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ಗೆ ನಿಮ್ಗೆಲ್ಲರಿಗೂ ರೂಪಾ ಪ್ರಭಾಕರ್ ಇಂದ ಸ್ವಾಗತ ಸುಸ್ವಾಗತ. ಇವತ್ತು ನಾವು ದುಬೈನ ವೆರಿ ಫೇಮಸ್, ಇಲ್ಲಿ ತನಕ ಬರೋ ಉದ್ದೇಶ, ಹೋಗ್ಲೇಬೇಕಾಗಿರುವಂತ ಜಾಗ, ಇಷ್ಟು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಾಗಿರ್ಬೇಕು. ಎಸ್, ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾಗೆ ನಾವು ನಮ್ಮ ಹೋಟೆಲಿಂದ ಮೆಟ್ರೋ ತಗೊಂಡು ಹೋಗ್ತಾ ಇದೀವಿ. ಮೆಟ್ರೋ ತಗೊಂಡು ಆಮೇಲೆ ಅಲ್ಲಿಂದ ಬಸ್ ತಗೊಂಡು ಒಂದು ಜಾಗಕ್ಕೆ ಹೋಗಿ ಅಲ್ಲಿಂದ ನಿಮಗೆ ಬೆಸ್ಟ್ ವ್ಯೂ ಕೊಡಬೇಕು. ಯಾಕಂದ್ರೆ ಬುರ್ಜ್ ಖಲೀಫಾ ಬಂದು ಸಿಟಿ ಸೆಂಟರ್, ತುಂಬಾ ಬಿಸಿ ರೋಡಲ್ಲಿ. ಸೊ ಅದಕ್ಕೆ ಬೆಸ್ಟ್ ಜಾಗ ನಿಮಗೆ ಫೋಟೋ ಶೂಟ್ ಮಾಡ್ಕೊಳ್ಳೋಕೆ, ಸ್ವಲ್ಪ ಹೊತ್ತು ಸಮಯ ಕಳೆಯೋದಕ್ಕೆ ಬೆಸ್ಟ್ ಜಾಗ ಯಾವುದು ಅನ್ನೋದನ್ನ ನಾವಿವತ್ತು ತೋರಿಸ್ತೀವಿ. ಮಿಸ್ ಮಾಡದೆ ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಹಾಗಿದ್ರೆ ಬನ್ನಿ, ಫಸ್ಟ್ ಈಗ ಶರಫ್ ಡಿಜಿ ಸ್ಟೇಷನ್ಗೆ ಹೋಗಿ ಮೆಟ್ರೋ ತಗೊಂಡು ಅಲ್ಲಿಂದ ಮುಂದಕ್ಕೆ ನಮ್ಮ ಪಯಣ. ಕಮ್ ಆನ್, ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಟು ಬುರ್ಜ್ ಖಲೀಫಾ. ನಮ್ಮ ಹೋಟೆಲ್ ಹತ್ರ ಇದ್ದಿದ್ದು ಮೆಟ್ರೋ ಸ್ಟಾಪ್ ಅಂದ್ರೆ ಶರಫ್ ಡಿಜಿ. ಇಲ್ಲಿಂದ ನಾವು ಬುರ್ಜುಮನ್ಗೆ ಹೋಗಿ ಬುರ್ಜುಮನ್ನಿಂದ ಮೆಟ್ರೋ ಟ್ರೈನ್ ನ ಚೇಂಜ್ ಮಾಡಿ ದುಬೈ ಮಾಲ್ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ವಿ. ಟೋಟಲ್ ಆಗಿ ಒಬ್ಬರಿಗೆ 6 ದಿರಹಮ್ ಒನ್ ವೇ ಆಯ್ತು. ದುಬೈಯಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಮೆಟ್ರೋ ಆಗಿರಬಹುದು, ಟ್ರಾಮ್ ಆಗಿರಬಹುದು, ಬಸ್ ಆಗಿರಬಹುದು, ಇದ್ರಲ್ಲಿ ಓಡಾಡೋದಕ್ಕೆ ನಮಗೆ ನೋಲ್ ಕಾರ್ಡ್ ಬೇಕಾಗತ್ತೆ. ನೋಲ್ ಕಾರ್ಡ್ ನ ಹೇಗ್ ಮಾಡ್ಸೋದು, ಎಷ್ಟಾಗತ್ತೆ, ಇದೆಲ್ಲದನ್ನು ಡೀಟೈಲ್ ಆಗಿ ನಾವು ಪಾಮ್ ವ್ಯೂ ಜುಮೇರಾ ಆ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ ಫಾರ್ ಕಂಪ್ಲೀಟ್ ಡೀಟೇಲ್ಸ್. ನೋಡಿ, ಆ ಕಡೆ ಹೋಗಿದ್ರೆ ನಾವು ಸ್ಕೈ ವ್ಯೂ ಅಬ್ಸರ್ವೇಟರಿಗೆ ಹೋಗ್ಬೋದಿತ್ತು. ನಾವ್ ಅಲ್ಲಿಗೆ ಹೋಗ್ತಾ ಇಲ್ಲ, ಡೈರೆಕ್ಟ್ ಆಗಿ ಈಗ ದುಬೈ ಮಾಲ್ ಕಡೆ ಹೊರಟಿದೀವಿ. ಯಾಕಂತ ಹೇಳಿದ್ರೆ ನಾವೀಗಾಗ್ಲೇ ಈಗ ಹೇಳ್ತಿದ್ದೆ ನಿಮ್ಗೆ ಪಾಮ್ ವ್ಯೂ ಅಬ್ಸರ್ವೇಟರಿಗೆ ಹೋಗ್ಬೇಕು ಅಂತ. ಸೊ ಪಾಮ್ ವ್ಯೂ ಅಬ್ಸರ್ವೇಟರಿನಲ್ಲಿ ಮೇಲಿಂದ ಆಲ್ರೆಡಿ ಕೆಳಗೆ ನೋಡಿರೋದ್ರಿಂದ ನಾವು ಮತ್ತೆ ಇಲ್ಲಿಗೆ ಹೋಗ್ತಿಲ್ಲ. ಇವಾಗ ತಾನೇ ಕೆಳಗಡೆ ಏನ್ ಉದ್ದಕ್ಕೆ ಕ್ಯೂ ನೋಡಿದ್ರಿ ಅಲ್ಲ, ಅದು ಬಸ್ ಸ್ಟಾಪ್. ಬಸ್ಸಿಗೆ ನಿಂತಿರೋ ಜನ ಅವರು. ನಾವು ಮೆಟ್ರೋ ಸ್ಟೇಷನ್ ಇಳಿದು ದುಬೈ ಮಾಲ್ ಒಳಗ್ ಬರೋದಕ್ಕೆ ಸಾಕಷ್ಟು ದೂರ ನಡ್ಕೊಂಡ್ ಬಂದ್ವಿ. ಐ ಥಿಂಕ್ ಆಲ್ಮೋಸ್ಟ್ ಒಂದ್ 2 ಕಿಲೋಮೀಟರ್ ನಡೆದ್ವಿ ಅನ್ಸತ್ತೆ. ಬಟ್ ಬಿಸಿಲಲ್ಲಿ ಇಲ್ದೆ ಒಳಗಡೆ ತಣ್ಣಗೆ ಎಸಿಲ್ ನಡ್ಕೊಂಡ್ ಬರ್ತಾ ಇದ್ದಿದ್ರಿಂದ ನಮ್ಗೆ ಆಯಾಸ ಗೊತ್ತಾಗ್ಲಿಲ್ಲ. ಬಟ್ ನೀವು ತುಂಬಾ ನಡಿಬೇಕು, ಇದಕ್ಕೆ ಮಾತ್ರ ಪ್ರಿಪೇರ್ ಆಗಿರಿ, ಆಯ್ತಾ. ಅಂಡ್ ನಾವು ಬುರ್ಜ್ ಖಲೀಫಾ ರೀಚ್ ಆಗೋದಕ್ಕೆ 3 ವಿಧ ಇದೆ, ಆಯ್ತಾ. ಒಂದು, ನೀವು ಮೆಟ್ರೋ ತಗೋಬಹುದು, ಇಲ್ವಾ ಬಸ್ ತಗೋಬಹುದು, ಇಲ್ವಾ ಟ್ಯಾಕ್ಸಿಲಿ ಓಡಾಡಬಹುದು. ಟ್ಯಾಕ್ಸಿಲಿ ನನ್ನ ಅಡ್ವೈಸ್ ಏನಂತ ಹೇಳಿದ್ರೆ 4 ಜನ ಇದ್ರೆ ನಿಮಗೆ ವರ್ಕೌಟ್ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಚೀಪ್ ಅಂಡ್ ಬೆಸ್ಟ್ ಅಂಡ್ ಸ್ವಲ್ಪ ಕ್ವಿಕೆಸ್ಟ್ ಅಂದ್ರೆ ಮೆಟ್ರೋನೆ. ಅಂಡ್ ಆಲ್ಸೋ ನಮ್ಮ ರೂಮ್ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದ್ದಿದ್ರಿಂದ ನಮಗ್ ತುಂಬಾ ಅನುಕೂಲ ಆಯ್ತು. ನನ್ನ ಅಡ್ವೈಸ್ ಕೂಡ ಅದೇನೆ, ನೀವು ರೂಮ್ ಮಾಡುವಾಗ ಮೆಟ್ರೋ ಸ್ಟೇಷನ್ ಹತ್ರ ಇದೆಯಾ ನೋಡ್ಕೊಂಡು ರೂಮ್ ಮಾಡಿ. ಬಿಕಾಸ್ ಟ್ಯಾಕ್ಸಿಲಿ ಓಡಾಡೋದು ದುಬೈಯಲ್ಲಿ ಸ್ವಲ್ಪ ನಿಮಗೆ ಎಕ್ಸ್ಪೆನ್ಸಿವ್ ಆಗ್ಬಿಡತ್ತೆ, ಓಕೆನಾ. ಅದನ್ನ ತಲೆಯಲ್ಲಿ ಇಟ್ಕೊಂಡಿರಿ ಅಷ್ಟೇ. ದುಬೈ ಅಥವಾ ಡೇರಾನಲ್ಲಿ ರೂಮ್ಸ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ನಿಮಗೆ ಒಳ್ಳೊಳ್ಳೆ ಪ್ರೈಸ್ಗೆ ಒಳ್ಳೊಳ್ಳೆ ರೂಮ್ಸ್ ಕೂಡ ಅಲ್ಲಿ ಅವೈಲಬಲ್ ಇರುತ್ತೆ. ಸೊ ಚೆಕ್ ಮಾಡಿ, ಮೆಟ್ರೋ ಸ್ಟೇಷನ್ ಹತ್ರದಲ್ಲಿ ದುಬೈ ಅಥವಾ ಡೇರಾಲಿ ರೂಮ್ ಮಾಡಿ. ನಿಮಗೆ ಗೊತ್ತಿರಬೇಕು, ದುಬೈ ಮಾಲ್ ಇಸ್ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಶಾಪಿಂಗ್ ಮಾಲ್ಸ್ ಇನ್ UAE. ದುಬೈ ಮಾಲ್ದೇ ಒಂದು ಸೆಪರೇಟ್ ವಿಡಿಯೋ ಮಾಡಿದೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಕಂಪ್ಲೀಟ್ ಡೀಟೇಲ್ಸ್ ಆ ವಿಡಿಯೋನಲ್ಲಿ ಇದೆ, ಆಯ್ತಾ. ನೋಡಿ, ಈಗ ದುಬೈ ಮಾಲ್ ಇಂದಾನೆ ಒಂದು ಸೆಪರೇಟ್ ಎಕ್ಸಿಟ್ ಇದೆ. ನೀವು ಆ ಒಂದು ಎಕ್ಸಿಟ್ ತಗೊಂಡ್ರೆ ಡೈರೆಕ್ಟ್ ಆಗಿ ಈ ಸ್ಪಾಟ್ಗೆ ಬರ್ತೀರಾ. ಅಬ್ಬಾ, ದಿಸ್ ಇಸ್ ದ ಬುರ್ಜ್ ಖಲೀಫಾ. ಇದು ಬಂದು ದುಬೈಯಲ್ಲಿರುವಂತ ಸ್ಕೈ ಸ್ಕ್ರೇಪರ್, ಆಯ್ತಾ. ಇದು ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ರಕ್ಚರ್. ಇದ್ರ ಹೈಟ್ ಬಂದು 829.8 ಮೀಟರ್ಸ್, ಅಂದ್ರೆ 2722 ಫೀಟ್. ಅಬ್ಬಾ. ಈ ಬುರ್ಜ್ ಖಲೀಫಾ ಬಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು 6th January 2004, ಅಂದ್ರೆ 20 ವರ್ಷದ ಕೆಳಗೆ. ಕಂಪ್ಲೀಟ್ ಆಗಿದ್ದು 1st October 2009, ಅಂದ್ರೆ ಆಲ್ಮೋಸ್ಟ್ 5.5 ವರ್ಷ ತಗೊಂಡಿದ್ದಾರೆ. ಅಂಡ್ ಓಪನ್ ಆಗಿದ್ದು 4th January 2010. ಇದ್ರ ಓನರ್ ಬಂದು MR ಪ್ರಾಪರ್ಟೀಸ್. ನೀವು ಈ ಬುರ್ಜ್ ಖಲೀಫಾ ಸುತ್ತು ನೋಡ್ತಾ ಇದ್ರೆ ಎಲ್ಲಾನು ನಿಮಗೆ MR ಅಂತ ಸುತ್ತೂರ ಎಲ್ಲಾ ಬಿಲ್ಡಿಂಗ್ಸ್ ಕಾಣಿಸ್ತಾನೆ ಇರುತ್ತೆ. 2009 ಇಂದ ಈ ಬುರ್ಜ್ ಖಲೀಫಾ ಹ್ಯಾಸ್ ಬೀನ್ ದ ಟಾಲೆಸ್ಟ್ ಸ್ಟ್ರಕ್ಚರ್ ಅಂಡ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್. ಈ ಬುರ್ಜ್ ಖಲೀಫಾನ ನೋಡ್ತಾ ಇದ್ದೀರಾ ಅಲ್ವಾ, ಆದ್ರೆ ಇದ್ರ ಒಳಗಡೆ ಏನೇನಿದೆ ಅಂತ ಗೊತ್ತಾ ನಿಮ್ಗೆ? ಇದ್ರ ಒಳಗಡೆ ಹೋಟೆಲ್ ಇದೆ, ಆಫೀಸ್ ಸ್ಪೇಸ್ ಇದೆ, ಕಾರ್ಪೊರೇಟ್ ವರ್ಲ್ಡ್, ಅರ್ಮಾನಿ ಅವರ ರೆಸ್ಟೋರೆಂಟ್ಸ್ ಇದೆ, ಅಪಾರ್ಟ್ಮೆಂಟ್ಸ್ ಇದೆ. ಸೊ ಟೋಟಲ್ ಆಗಿ ಅಂದ್ರೆ ನಿಮ್ಗೆ ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿ ಲಾಬಿ ಏರಿಯಾ ಆದ್ರೆ, ಈ ರೈಟ್ ಟು ಲೆಫ್ಟ್ ಅಲ್ಲಿ ಅರ್ಮಾನಿ ಅವರ ಹೋಟೆಲ್ಸ್ ಇದೆ.
ಅದ್ರ ಮೇಲೆ ಅಪಾರ್ಟ್ಮೆಂಟು, ಹಾಗೆ ಮೆಕ್ಯಾನಿಕಲ್ ಫ್ಲೋರು, ಹೀಗೆ ಮೇಲೆ 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 ಹೋಗ್ತಾ ಇರುತ್ತೆ. ಅಪಾರ್ಟ್ಮೆಂಟ್ಸ್, ಕಾರ್ಪೊರೇಟ್ ಆಫೀಸಸ್ ಎಲ್ಲ ಇದೆ. ಹೀಗೆ ಮೇಲೆ ಇಲ್ಲಿ ಒಂದು ಅಟ್ಮಾಸ್ಫಿಯರ್ ರೆಸ್ಟೋರೆಂಟ್ ಅಂತ ಇದೆ, ಅದಂತೂ ಇವಾಗ ತುಂಬಾ ಫೇಮಸ್, ನಿಮಗಳಿಗೂ ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು. ಅಲ್ಲಿ ಕೂತ್ಕೊಂಡು ನಾವು ಹೊರಗಡೆಯಿಂದ ನೀಟಾಗಿ ಅಬ್ಸರ್ವ್ ಮಾಡಬಹುದು. ಅಂಡ್ ಕಾರ್ಪೊರೇಟ್ ಆಫೀಸ್ ಏನಿದೆ ಅಲ್ವಾ, ಅದರಲ್ಲಿ ಹೈಯೆಸ್ಟ್ ಬಂದು 154th ಫ್ಲೋರ್, 154ನೇ ಫ್ಲೋರ್. ಆದ್ರೆ ಇಲ್ಲಿ ಟೋಟಲ್ ಆಗಿರೋದು 163 ಫ್ಲೋರ್ಸ್, 163 ಫ್ಲೋರ್. 100th ಫ್ಲೋರು ಮತ್ತೆ 140th ಫ್ಲೋರ್ ಅಲ್ಲಿ ಅಪಾರ್ಟ್ಮೆಂಟ್ಸ್ ಏನಿದೆಯಲ್ಲ, ಅದು ನಮ್ಮ ಕನ್ನಡದವರಾದಂತ ಮಿಸ್ಟರ್ BR ಶೆಟ್ಟಿ ಅವ್ರದ್ದು. ಆಹಾ, ಹೆಮ್ಮೆ ಅನ್ಸತ್ತೆ ಅಲ್ವಾ. ನಾನು ನಿಮ್ಗೆ ವಿಡಿಯೋ ಬಿಗಿನಿಂಗ್ ಅಲ್ಲಿ ಹೇಳಿದೆ, ನಿಮಗೆ ಒಳ್ಳೆ ಸ್ಪಾಟ್ ಗಳನ್ನ ತೋರಿಸ್ತೀನಿ ಇವತ್ತು ಬುರ್ಜ್ ಖಲೀಫಾ ನೋಡೋದಕ್ಕೆ ಅಂತ. ಸೊ ಈಗೇನ್ ನೋಡ್ತಾ ಇದ್ದೀರಾ ಅಲ್ವಾ, ಇದು ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಬುರ್ಜ್ ಖಲೀಫಾ ವ್ಯೂಗೆ. ಇಲ್ಲಿ ನೀವು ಸಾಕಷ್ಟು ಹೊತ್ತು ಆರಾಮಾಗಿ ಕೂತ್ಕೋಬಹುದು, ಯಾಕಂದ್ರೆ ಕೂತ್ಕೊಳ್ಳೋಕೆ ಜಾಗ ಇದೆ. ಪ್ಲಸ್ ನೀವೇನಾದ್ರೂ ಕುಡಿಯೋಕೆ ತಿನ್ನೋಕೆ ಬೇಕು ಅಂತ ಹೇಳಿದ್ರೆ ಕೆಫೆಗಳು ಕೂಡ ಇದೆ. ಸೊ ಟೈಮ್ ಸ್ಪೆಂಡ್ ಮಾಡಕ್ಕೆ, ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ, ಪ್ಲಸ್ ಬುರ್ಜ್ ಖಲೀಫಾ ವ್ಯೂಗೆ ಇದು ಸೂಪರ್ ಸ್ಪಾಟ್. ಅಂಡ್ ಬುರ್ಜ್ ಖಲೀಫಾಗ್ ಹೋಗ್ಬೇಕು ಅಂದ್ರೆ ನಾವು ದುಬೈ ಮಾಲ್ ಒಳಗಿಂದ ಹೋಗ್ಬೇಕು. ಈಗ ನನ್ ಕಣ್ ಮುಂದೆ ಏನ್ ನೋಡ್ತಾ ಇದೀರಲ್ಲ ನೀವ್, ಈ ಉದ್ದ ಕ್ಯೂ, ಇದು ಬಂದು ಬುರ್ಜ್ ಖಲೀಫಾ ಟಾಪ್ ಹೋಗಕ್ಕೆ, ಅಬ್ಸರ್ವೇಷನ್ ಡೆಕ್ ಹೋಗಕ್ಕೆ ನಿಂತಿರುವಂತ ಜನರ ಕ್ಯೂ. ಸಾಕಷ್ಟು ಉದ್ದ ಇದೆ, ಯಾಕಂದ್ರೆ ಬುರ್ಜ್ ಖಲೀಫಾ ನಿಮಗ್ ಗೊತ್ತು ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಇನ್ ದುಬೈ ಅಂತ. ಸೊ ಇದನ್ನ ನೋಡೋಕೆ ಸಾಕಷ್ಟು ಜನ ಬಂದಿರ್ತಾರೆ. ಸೊ ನಾವು ನೀಟಾಗಿ ನಮ್ಮ ಸ್ಕೆಡ್ಯೂಲ್ ನ ಪ್ಲಾನ್ ಮಾಡಿ ಸ್ವಲ್ಪ ಜಾಸ್ತಿ ಟೈಮ್ ಇಟ್ಕೋಬೇಕು ಬುರ್ಜ್ ಖಲೀಫಾನ ವಿಸಿಟ್ ಮಾಡುವಾಗ. ಹಗ್ಲೊತ್ತಲ್ಲಿ ಬುರ್ಜ್ ಖಲೀಫಾ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿದ್ರಿ ಅಲ್ವಾ, ಆದ್ರೆ ರಾತ್ರಿ ಹೊತ್ತು ಬುರ್ಜ್ ಖಲೀಫಾ ಹೇಗ್ ಕಾಣಿಸುತ್ತೆ ನೋಡ್ಬೇಕಲ್ವಾ. ಬುರ್ಜ್ ಖಲೀಫಾ ರಾತ್ರಿ ಹೇಗ್ ಕಾಣಿಸುತ್ತೆ ಅಂತ ನಾವು ನೋಡ್ಬೇಕು, ನಿಮಗೂ ತೋರಿಸಲೇಬೇಕಿತ್ತಲ್ವಾ. ಅಫ್ಕೋರ್ಸ್ ನಾವು ಸುಮಾರು ವರ್ಷದ ಕೆಳಗೆ ನಿಮಗೆ ಗೊತ್ತಿದೆ, ದುಬೈಗೆ ಬಂದಾಗ ಬುರ್ಜ್ ಖಲೀಫಾ ಅಂತೂ ನೋಡ್ಲೇಬೇಕಾಗಿದ್ರಿಂದ ಹಗಲಲ್ಲೂ ನೋಡಿದ್ವಿ, ರಾತ್ರಿನೂ ನೋಡಿದ್ವಿ. ಸೊ ರಾತ್ರಿ ನೋಡಿ ಈಗ ಬುರ್ಜ್ ಖಲೀಫಾ ನಾವಿಲ್ಲಿ ವೇಟ್ ಮಾಡ್ತಾ ಇದೀವಿ ಫೌಂಟೇನ್ ಶೋಗೋಸ್ಕರ. ಈ ಫೌಂಟೇನ್ ಶೋ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ. ಸೊ ನೀವು ದುಬೈಗೆ ಬಂದಾಗ ಮಿಸ್ ಮಾಡದೆ ದುಬೈ ಮಾಲ್ ಹೊರಗಡೆನೆ ಇರುವಂತ ಈ ಫೌಂಟೇನ್ ಶೋನ ನೋಡ್ಲೇಬೇಕು. ಎವ್ರಿ ಹಾಫ್ ಎನ್ ಅವರ್ ನಿಮಗೆ ಈ ಫೌಂಟೇನ್ ಶೋ ನಡೆಯುತ್ತೆ. 5 ನಿಮಿಷಗಳ ಕಾಲ ಫೌಂಟೇನ್ ಶೋ ನಡೆಯುತ್ತೆ, ಬಟ್ ಅರ್ಧ ಗಂಟೆಗೂ ಫೌಂಟೇನ್ ಶೋ ಇರುತ್ತೆ. ಓಕೆ, ಮಿಸ್ ಮಾಡದೆ ನೋಡಿ. ನಾವಿವಾಗ ಫೌಂಟೇನ್ ಶೋ ಕಾಯ್ತಾ ಇದೀವಿ. ನನಗೆ ಫೌಂಟೇನ್ ಶೋ ಸ್ಟಾರ್ಟ್ ಆದ ತಕ್ಷಣ ಏನೇನ್ ಕ್ಲಿಪ್ಪಿಂಗ್ ಸಿಗುತ್ತೋ ಅದೆಲ್ಲ ನಿಮ್ಗೂ ತೋರಿಸ್ತೀನಿ. ಆದ್ರೂ ಲೈವ್ ಅಲ್ಲಿ ಬಂದು ನೋಡೋ ಮಜಾನೇ ಬೇರೆ. ಓಕೆನಾ. ಬುರ್ಜ್ ಖಲೀಫಾ ಎಂಟ್ರಿ ಟಿಕೆಟ್ಸ್ ಬಗ್ಗೆ ಮಾತಾಡೋಣ. ನೀವು ಬುರ್ಜ್ ಖಲೀಫಾ ಲೆವೆಲ್ 124 ಅಂಡ್ 125 ಹೋಗ್ಬೇಕು ಅಂದ್ರೆ ಮಿನಿಮಮ್ 3600 ಇಂದ 4120 ತನಕ ಟಿಕೆಟ್ಸ್ ಇರುತ್ತೆ, ಆಯ್ತಾ. ಅಂದ್ರೆ ನೀವು ಕ್ಲುಕ್, ಹೆಡ್ ಔಟ್, ಕ್ಲೂಕ್ ಅಂದ್ರೆ KLOOK, ಆಯ್ತಾ. ಆಮೇಲೆ ಹೆಡ್ ಔಟ್, ಈ ತರ ಎಲ್ಲ ನೀವು ಸೈಟ್ಸ್ ನ ಚೆಕ್ ಮಾಡಿ ಅಲ್ಲಿ ನೀವು ಟಿಕೆಟ್ ಗಳನ್ನ ಬುಕ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ 124, 125 ಮತ್ತೆ 148 ಕೂಡ ಹೋಗಬಹುದು. ಅದಕ್ಕೆ ಅಫ್ಕೋರ್ಸ್ ಇನ್ ಸ್ವಲ್ಪ ಜಾಸ್ತಿ ಆಗತ್ತೆ, ಅಂದ್ರೆ ಆಲ್ಮೋಸ್ಟ್ ಡಬಲ್ 9000 ಚಿಲ್ಲರೆ ನಿಮಗೆ ಟಿಕೆಟ್ ಆಗತ್ತೆ. ಇಲ್ಲ ನಾನು ಇನ್ನೂ ಹೈಟ್ ಹೋಗ್ಬೇಕು ಅಂದ್ರೆ ಲೆವೆಲ್ ನಂಬರ್ 152, 153, 154 ಹೋಗಬಹುದು. ಅದರಲ್ಲಿ ಬಂದು ನಿಮಗೆ 17,600 ತನಕ ನಿಮಗೆ ಪರ್ ಹೆಡ್ ಟಿಕೆಟ್ ಚಾರ್ಜಸ್ ಇರುತ್ತೆ. 17,600 ಅಂಡ್ ಆಡ್. ನೀವು ಚೆಕ್ ಮಾಡಬೇಕಾಗಿರುವಂತ ವೆಬ್ಸೈಟ್ಸ್ ಅಥವಾ ಆಪ್ ಬಂದು ಕ್ಲೂಕ್, ಹೆಡ್ ಔಟ್ ಅಂಡ್ ಇನ್ನೂ ಒಂದಷ್ಟು ಲೋಕಲ್ ವೆಬ್ಸೈಟ್ಸ್ ಇರುತ್ತೆ ದುಬೈಯಲ್ಲಿ. ನೀವು ಅದನ್ನ ದಿರಾಮ್ಸ್ ಅಲ್ಲಿ ಕಾಣಿಸ್ತಾ ಇರುತ್ತೆ ನಿಮಗೆ ಕರೆನ್ಸಿ. ಚೆಕ್ ಮಾಡಬಹುದು ನೀವು ಬೇಕಾದ್ರೆ. ಟಿಕೆಟ್ ಯಾವ್ದ್ರಲ್ಲಿ ಕಡಿಮೆ ಇರುತ್ತೋ ಅದ್ರಲ್ಲಿ ನೀವು ಪರ್ಚೇಸ್ ಮಾಡಬಹುದು. ನಾವು ಲಾಸ್ಟ್ ಟೈಮ್ ದುಬೈಗೆ ಹೋಗಿದ್ದಾಗ ಲೆವೆಲ್ 124, 125 ಅಲ್ಲಿ ಅಬ್ಸರ್ವೇಷನ್ ಡೆಕ್ ನ ವಿಸಿಟ್ ಮಾಡಿದ್ವಿ. ಸೊ ಹಾಗಾಗಿ ಈ ಸಲ ಮತ್ತೆ ಹೋಗ್ತಾ ಇಲ್ಲ. ನನಗೇನಾದ್ರೂ ಅದ್ರ ಫೋಟೋ ಸಿಕ್ತು ಅಂದ್ರೆ 100% ಶೇರ್ ಮಾಡ್ತೀನಿ, ಆಯ್ತಾ. ನಿಮಗೆ ಆಗ್ಲೇ ನಾನು ಟಿಕೆಟ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಟಿಕೆಟ್ ಗಳಲ್ಲಿ ನೀವು ಪರ್ಚೇಸ್ ಮಾಡಬೇಕಾದ್ರೆ ನೋಡಿ, ಪ್ರೈಮ್ ಅವರ್ಸ್, ನಾನ್ ಪ್ರೈಮ್ ಅವರ್ಸ್ ಮತ್ತೆ ಸನ್ರೈಸ್ ಕೂಡ ನೀವು ವಿಸಿಟ್ ಮಾಡಬಹುದು. ಸೊ ಆ ಟೈಮಿಂಗ್ಸ್ ಮತ್ತೆ ಆ ಪ್ರೈಸಿಂಗು ಎಲ್ಲ ನೋಡ್ಕೊಂಡು ನಿಮಗೆ ಯಾವ್ದು ಅನುಕೂಲನೋ ಆ ಟಿಕೆಟ್ ನ ಪರ್ಚೇಸ್ ಮಾಡಿ. ಓಕೆ, ನೋಡ್ತಾ ಇದೀರಲ್ಲ ಫೌಂಟೇನ್ ಶೋ ಏನ್ ಸಕ್ಕತ್ತಾಗಿದೆ ಅಂತ. ಆದ್ರೆ ಇದನ್ನ ಲೈವ್ ಅಲ್ಲಿ ನೋಡೋ ಮಜಾನೇ ಬೇರೆ. ಎನಿವೇಸ್, ಈಗ ನೀವು ನೈಟ್ ವ್ಯೂ ನೋಡ್ತಾ ಇದೀರಲ್ಲ, ಈಗ ಮತ್ತೆ ನಾವು ಡೇ ವ್ಯೂಗೆ ಹೊಟ್ಟೋಗಣ್ವಾ. ಈಗ ಬುರ್ಜ್ ಖಲೀಫಾ ಇಂದ ವಿಂಗ್ಸ್ ಆಫ್ ಮೆಕ್ಸಿಕೋ ಕಡೆಗೆ ಹೋಗ್ತಾ ಇದೀವಿ.
ಏನಂದ್ರೆ ಇಲ್ಲಿಂದ ಒಂದು ಮ್ಯಾಪ್ ಹಾಕೊಂಡಿದೀವಿ. ಸೊ ಇನ್ನೊಂದು 10 ಮಿನಿಟ್ಸ್ 5 to 10 ಮಿನಿಟ್ಸ್ ವಾಕ್ ಅಂತ ಹೇಳ್ತಾ ಇದ್ದಾರೆ. ಸೊ ನಡ್ಕೊಂಡು ಹೋಗ್ತಾ ಇರೋದಷ್ಟೇ. ನೆನ್ಪಿಟ್ಕೊಳ್ಳಿ, ನೀವು ಇಲ್ಲಿಗೆ ಬಂದಾಗ ಆರಾಮಾಗಿ ವಾಕ್ ಮಾಡ್ಕೊಂಡೆ ವಿಂಗ್ಸ್ ಆಫ್ ಮೆಕ್ಸಿಕೋಗೆ ಹೋಗ್ಬಹುದು. ಸೊ 10 ನಿಮಿಷ ನಡೆದ್ರೆ ವಿಂಗ್ಸ್ ಆಫ್ ಮೆಕ್ಸಿಕೋ ಸಿಗುತ್ತಂತೆ. ಅದಂತೂ ಫೋಟೋ ಸ್ಪಾಟ್ ಅಂತ ಗೊತ್ತು, ಬಟ್ ಮಿಕ್ಕಿದೇನೋ ಅಲ್ಲಿ ಏನಿದೆ ಗೊತ್ತಿಲ್ಲ ನಮಗೆ. ಅಲ್ಲಿ ಹೋಗಿ ನೋಡೋಣ. ಓಕೆ, ಹೋಗ್ತಾ ದಾರಿಲಿ ಚೆನ್ನಾಗಿದೆ ಅಂತೆ ಅಂಡ್ ಫೋಟೋ ಸ್ಪಾಟ್ ಅಷ್ಟೇ. ಎಲ್ಲ ದುಬೈ ಮಾಲ್ ಪಾರ್ಕಿಂಗ್ ಇಂದ ಹೊರಗೆ ಬರ್ತಿರೋ ಗಾಡಿಗಳು ಅನ್ಸುತ್ತಲ್ಲ. ಹೌದು, ಇಲ್ಲೆಲ್ಲ ಕಾರ್ಗಳು ಬರುತ್ತೆ, ಬೇಗ ಬನ್ನಿ. ದುಬೈ ಮಾಲ್ ಬುರ್ಜ್ ಖಲೀಫಾ ಎಲ್ಲ ಏನಂದ್ರೆ ಹತ್ತತ್ರನೇ ಇವೆಲ್ಲ. ದುಬೈ ಮಾಲು, ಬುರ್ಜ್ ಖಲೀಫಾ, ವಿಂಗ್ಸ್ ಆಫ್ ಮೆಕ್ಸಿಕೋ. ಹೌದು, ದುಬೈ ಫೌಂಟೈನ್. ದುಬೈ ಮಾಲ್ ಒಳಗಿಂದಾನೇ ಬುರ್ಜ್ ಖಲೀಫಾಗೆ, ಫೌಂಟೈನ್ಗೆ ಎಲ್ಲ ಬರಬಹುದು ನೀವು. ಇನ್ಫ್ಯಾಕ್ಟ್ ನಾವು ರಾತ್ರಿನೂ ಬಂದು ಒಂದ್ಸತಿ ಬಂದಿದ್ದೀವಿ, ಅದನ್ನ ತೋರಿಸ್ತೀವಿ. ಓ, ಈ ಕಡೆ ಬಂದ್ಬಿಟ್ಟಿದೆ ದುಬೈ ಮಾಲು. ನಾವು ಯಾವಾಗಲೂ ದುಬೈ ಮಾಲ್ ಒಳಗೋದ್ವಿ. ದುಬೈ ಮಾಲು ಎಷ್ಟು ಶಾಪಿಂಗ್ ಮಾಲ್ ಅಲ್ವಾ? ಹೌದು, ಅದು ಎಷ್ಟು ಕಿಲೋಮೀಟರ್ ಗಟ್ಟಲೆ ಇದೆ ಗೊತ್ತಾ ನಿಮಗೆ? ನೋಡಿ, ಈ ಕಡೆನೂ ಇದೆ, ಸಾಕಷ್ಟು ಎಕ್ಸಿಟ್ಗಳಿದೆ ಅದಕ್ಕೆ. ನಾವು ಆ ಕಡೆಯಿಂದ ಬಂದ್ವಿ. ಈಗ ಆ ಕಡೆನೂ ದುಬೈ ಮಾಲ್ ಒಳಗಡೆಯಿಂದಾನೇ ಬಂದ್ವಿ. ಸಡನ್ ಆಗಿ ಲೈನ್ ಯಾಕೆ ಹಾಕ್ಬಿಟ್ರಿ ಹೇಳಿ? ಏನಕ್ಕೆ ಹೇಳಿ, ನೆರಳಿತ್ತು ಇಲ್ಲಿ, ಬಿಸಿಲು. ಸೊ ನಾವು ನೆರಳಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. ನೋಡಿ, ಎಲ್ಲಿ ಕಾಣಿಸ್ತಾ ಇದ್ದಾರೆ ಆಲಾಪಾಂಡ್ ರೂಪ. ಇಲ್ಲಿಂದ ಸ್ವಲ್ಪ ಇನ್ನೊಂದು 10 ಮಿನಿಟ್ಸ್ ವಾಕ್ ಮಾಡ್ತು ಅಂದರೆ ವಿಂಗ್ಸ್ ಆಫ್ ಮೆಕ್ಸಿಕೋ. ಇದಕ್ಕೆ ನಾವು ಟ್ಯಾಕ್ಸಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಎಕ್ಸ್ಪ್ಲೋರ್ ಮಾಡಿದ್ರೆ ನಮ್ಗೆ ಇಲ್ಲಿ ಏನೇನಿದೆ, ಜಾಗ ಹೇಗಿದೆ ಅಂತಲೂ ಕಾಣುತ್ತೆ. ನೋಡಿ, ಸಖತ್ ಟಾಲ್ ಬಿಲ್ಡಿಂಗ್ಸು ಫುಲ್ ಸುತ್ತಾನು ಸೂಪರ್ ಆಗಿದೆ. ಇದು ನೋಡಿ, ಟ್ರಾಫಿಕ್ಕು ಸಿಗ್ನಲಲ್ಲಿ ನಿಂತಿದೆ ಗಾಡಿಗಳು. ಇದು ಅಡ್ರೆಸ್ ಡೌನ್ ಟೌನ್ ಅಂತ ಹಿಂದ್ಗಡೆ ನಿಮ್ಗೆ ಉಲ್ಟಾ ಕಾಣುತ್ತೆ. ಸಖತ್ತಾಗಿದೆ. ಇಲ್ಲಿಂದ ನೋಡಿ ಬಿಲ್ಡಿಂಗ್ಗಳೆಲ್ಲ ಮಯ. ಸಿಗ್ನಲ್ ನೋಡಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲೆಲ್ಲ ಗಾಡಿಗಳು ಹೋಗ್ತಾ ಇದೆ. ಇಲ್ಲಿಂದ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ವಿಂಗ್ಸ್ ಆಫ್ ಮೆಕ್ಸಿಕೋ ಕಡೆಗೆ. ಇಲ್ಲಿ ನೋಡಿ, ಟ್ರ್ಯಾಕ್ ಎಲ್ಲ ಇದೆ ನೋಡಿದ್ಯಾ? ಮುಂಚೆ ಒರಿಜಿನಲ್ ಆಗಿತ್ತೇನೋ, ಸರ್ಕಲ್ ಇದ್ರೇನೋ. ಓ, ದುಬೈ ಟ್ರಾಲಿ ಚೆನ್ನಾಗಿದೆ ಅಲ್ಲ? ಬೇಕಂದ್ರೆ ಒಳಗೆಲ್ಲ ಹೋಗ್ಕೊಡೋ ತಗೋಬೋದು ಅನ್ಸುತ್ತೆ. ಇಲ್ಲ ಅನ್ಸುತ್ತೆ, ಗೊತ್ತಿಲ್ಲ, ಏನೋ ಬೇಲಿ ಹಾಕಿದಾರಲ್ಲ. ಬಟ್ ಓಪನ್ ಇದೆ ಡೋರ್ಸ್. ಇಲ್ಲಿ ನೋಡಿದ್ದೇನೆ, ದುಬೈ ವಿಂಗ್ಸ್ ಆಫ್ ಮೆಕ್ಸಿಕೋ. ನೋಡಿ, ಅಲ್ಲಿ ಆಗ್ಲೇ ರಕ್ಕೆ ಬಿಚ್ತಾ ಇದಾರೆ ಜನ ಎಲ್ಲ ರಕ್ಕೆ ಬಿಚ್ಚಿ ಫೋಟೋ ಶೂಟ್ ನಡೀತಿದೆ. ಇವಾಗ ನಾವು ಹೋಗ್ಬೇಕು ಈಗ ಅಲ್ಲಿಗೆ. ಆಲಾಪಿಗೆ ಹೋಗಿ ರಕ್ಕೆ ಬಿಚ್ಚೋ ಹಾರು. ವಿಡಿಯೋ ಬಿಗಿನಿಂಗ್ ಅಲ್ಲಿ ಹೇಳಿದ್ದೆ ನಾನು ನಿಮಗೆ ಬೆಸ್ಟ್ ಸ್ಪಾಟ್ಸ್ ನ ತೋರಿಸ್ತೀನಿ ಅಂತ. ನೋಡಿ, ಇದು ಇನ್ನೊಂದು ಸ್ಪಾಟ್. ಇಲ್ಲಿ ವಿಂಗ್ಸ್ ಆಫ್ ಮೆಕ್ಸಿಕೋ ಇದೆ, ಜೊತೆಗೆ ಒಳಗಿಂದ ಬುರ್ಜ್ ಖಲೀಫಾ ಕಾಣಿಸುತ್ತೆ. ಸೂಪರ್ ವ್ಯೂ ಇದೆ, ನಿಂತ್ಕೊಂಡು ಆರಾಮಾಗಿ ಫೋಟೋ ಶೂಟ್ ಮಾಡ್ಕೋಬಹುದು ಅಂಡ್ ಫ್ರೀ ಆಫ್ ಕಾಸ್ಟ್. ಇನ್ನೊಂದು ವ್ಯೂ ಕೂಡ ಸಿಗುತ್ತೆ ನಿಮಗೆ. ಎಲ್ಲಿ ಅಂದ್ರೆ ಪಕ್ಕದಲ್ಲೇ ಪಾರ್ಕ್ ಇದೆ. ಪಾರ್ಕ್ ಅಲ್ಲಿ ಕೂತ್ಕೊಂಡು ಬುರ್ಜ್ ಖಲೀಫಾನ ಆರಾಮಾಗಿ ನೋಡಬಹುದು, ಜೊತೆನಲ್ಲಿ ಫೌಂಟೈನ್ ಶೋನು ನೋಡಬಹುದು. ಆದ್ರೆ ನಾವು ಹೋದಾಗ ಬಿಸಿಲಿದ್ದರಿಂದ ನಾವು ಆ ಸ್ಪಾಟ್ ನ ತೋರ್ಸಕ್ಕಾಗ್ತಿಲ್ಲ. ಬಟ್ ನನ್ನ ಪ್ರಕಾರ ಈ ಸ್ಪಾಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸ್ಪಾಟ್. ಓಕೆ, ಸೊ ಇವತ್ತಿನ ವಿಡಿಯೋನಲ್ಲಿ ಬುರ್ಜ್ ಖಲೀಫಾ ಹಗಲೊತ್ತು ಹೇಗೆ ಕಾಣಿಸುತ್ತೆ, ರಾತ್ರಿ ಹೊತ್ತು ಹೇಗೆ ಕಾಣಿಸುತ್ತೆ, ದ ವೆರಿ ಫೇಮಸ್ ಬುರ್ಜ್ ಖಲೀಫಾ, ಜೊತೆಗೆ ಫೌಂಟೈನ್ ಶೋ, ಹಾಗೆ ವಿಂಗ್ಸ್ ಆಫ್ ಮೆಕ್ಸಿಕೋ ಎಲ್ಲದನ್ನು ನೋಡಿದ್ರಿ ಅಲ್ವಾ. ನಾವು ಬುರ್ಜ್ ಖಲೀಫಾ ಒಳಗೆ ಹೋಗಲಿಲ್ಲ. 124 and 125 ಫ್ಲೋರಿಗೆ ಹೋಗಬಹುದು. ಅದಕ್ಕೆ ನಾವು ಟಿಕೆಟ್ ತೊಗೊಂಡು ಹೋಗಲಿಲ್ಲ. ಯಾಕೆಂದರೆ ಲಾಸ್ಟ್ ಟೈಮ್ ಹೋಗಿದ್ವಿ ಆ್ಯಂಡ್ ಈ ಸಲ ಪಾಮ್ ವ್ಯೂಗೆ ಹೋಗಿದ್ವಿ. ಸೊ ವ್ಯೂ ಪಾಮ್ದು ನೀವು ವಿಡಿಯೋ ನೋಡಿ ಸೆಪ್ರೇಟ್ ಆಗಿದೆ, ಚೆಕ್ ಮಾಡಬಹುದು. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಬುರ್ಜ್ ಖಲೀಫಾಗೆ ಮೆಟ್ರೋ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಬಂದಿದ್ದು. ನೀವು ಕೂಡ ಆರಾಮಾಗಿ ನನ್ನ ವಿಡಿಯೋ ಫುಲ್ ಸ್ಕಿಪ್ ಮಾಡದೆ ನೋಡಿದ್ರೆ ಮೆಟ್ರೋನೇ ತೊಗೊಂಡು ಇಲ್ಲಿ ತನಕ ಬಂದು, ಬಿಕಾಸ್ ಇಲ್ಲಿ ಎಂಟ್ರಿ, ಹೊರಗಡೆ ಎಲ್ಲ ನೀವು ಇದೆಲ್ಲ ತೊಗೊಳೋದಕ್ಕೆ ಫ್ರೀ ಆಫ್ ಕಾಸ್ಟ್, ಏನೂ ಖರ್ಚು ಮಾಡುವಷ್ಟಿಲ್ಲ. ಒಳ್ಳೊಳ್ಳೆ ಫೋಟೋಸು, ಇನ್ಸ್ಟಾಗ್ರಾಮ್ ವೀಡಿಯೋಸು ಎಲ್ಲ ಸಿಗುತ್ತೆ. ಓಕೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನಗೆ ಖುಷಿಯಾಗಿದೆ, ನಿಮಗೂ ಈ ವಿಡಿಯೋ ನೋಡಿ ಖುಷಿಯಾಗಿದೆ ಅಂತ ಅಂದ್ಕೊಳ್ತಾ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.